ನಾಳೆ ಮದುವೆ ಇಟ್ಕೊಂಡು ಒಂದೇ ಮನೆಯವರ ಸಾವು. ಮೈಸೂರಿನಲ್ಲಿ ನಡೆಯಿತು ದಾರುಣ ಘಟನೆ. ನಾಳೆ ಆದ್ರೆ ಆಕೆಯ ಮದುವೆ ಆಗ್ಬೇಕಿತ್ತು ಕಣ್ರಿ. ಮದುವೆಯ ಖುಷಿಯಲ್ಲಿದ್ದ ತಂದೆ ತಾಯಿ ಎಲ್ಲ ರೀತಿಯ ತಯಾರಿ ನಡೆಸಿದ್ರು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಕಣ್ರಿ. ಅಪ್ಪ ಅಮ್ಮ ಸೇರಿ ಮದುವೆ ಆಗ್ಬೇಕಿದ್ದ ಮದುಮಗಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರಿನಲ್ಲಿ ನಡೆದು ಹೋಗ್ಬಿಟ್ಟಿದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ಹುಂಡಿಯಲ್ಲಿ ಇಂಥದೊಂದು ದಾರುಣ ಘಟನೆ ನಡೆದಿದೆ. ಪರಿಚಯಸ್ಥನ ಕಾಟಕ್ಕೆ ಯುವತಿ ಹಾಗೂ ಆಕೆಯ ತಂದೆ ತಾಯಿ ದಾರುಣವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಾಳೆಹಣ್ಣಿಗೆ ವಿಷ ಬೆರೆಸಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾದ ಘೋರ ಘಟನೆ ಇದು. 54 ವರ್ಷದ ಶಿವಣ್ಣ, 44 ವರ್ಷದ ನಾಗರತ್ನ, 21 ವರ್ಷದ ರಕ್ಷಿತಾ ಮೃತ ದುರ್ದೈವಿಗಳು ಕಣ್ರಿ. ಇದೇ ಗ್ರಾಮದ ಉಲ್ಲಾಸ್ ಗೌಡನ ಕಿರುಕುಳ ಹಾಗೂ ಮಾನಸಿಕ ಹಿಂಸೆ ಈ ಮೂವರ ಸಾವಿಗೆ ಕಾರಣವಾಗಿದೆ. 3 ತಿಂಗಳ ಹಿಂದಷ್ಟೇ ರಕ್ಷಿತಾಗೆ ಮದುವೆ ನಿಶ್ಚಯವಾಗಿತ್ತು. ಆಗ ಇದೇ ಉಲ್ಲಾಸ್ ನಿಶ್ಚಿತಾರ್ಥದಲ್ಲೂ ಓಡಾಡಿಕೊಂಡಿದ್ದ. ಆದ್ರೆ ಇದೇ ತಿಂಗಳ 23 ಮತ್ತು 24ರಂದು ಮದುವೆ ಡೇಟ್ ಫಿಕ್ಸ್ ಕೂಡ ಆಗಿತ್ತು. ಎಲ್ಲವೂ ಸರಿ ಇದ್ದಾಗಲೇ ಉಲ್ಲಾಸ್ ತನ್ನ ವರಸೆ ತೋರಿಸಿ ಬಿಟ್ಟಿದ್ದ ನೋಡಿ. ವಿವಾಹ ಆಗ್ತಿದ್ದ ಯುವತಿಗೆ ಮದುವೆ ಆಗು ಎಂದಿದ್ದ. ಮನೆಯಲ್ಲಿ ಬುದ್ಧಿವಾದ ಹೇಳಿದ್ರು ಉಲ್ಲಾಸ್ ಕೇಳಲೇ ಇಲ್ಲ. 1 ವಾರದ ನಂತರ ಬಂದು ರಕ್ಷಿತಾಳಿಗೆ ಮದುವೆ ಆಗು ಅಂತ ಹೇಳಿದ್ದ. ಅಲ್ಲದೆ ನಿನ್ನ ಜೊತೆ ಇರೋ ಫೋಟೋ ವೈರಲ್ ಮಾಡ್ತೀನಿ ಅಂತ ಧಮಕಿ ಕೂಡ ಹಾಕಿದ್ನಂತೆ. ಈ ಮ್ಯಾಟರ್ ರಕ್ಷಿತಾ ಮನೆಯವರಿಗೆ ಗೊತ್ತಾಗಿ ಉಲ್ಲಾಸ್ಗೆ ಪಂಚಾಯಿತಿಯಲ್ಲಿ ಬುದ್ಧಿ ಮಾತನ್ನ ಹೇಳಲಾಗಿತ್ತು. ಆದ್ರೂ ಉಲ್ಲಾಸ್ ಮಾತ್ರ ಮದುವೆ ನಿಲ್ಸೋಕೆ ನೇರವಾಗಿ ಮದುವೆ ಆಗುತ್ತಿದ್ದ ಹುಡುಗನ ಬಳಿ ಹೋಗಿ ಎಲ್ಲಾ ವಿಷಯ ತಿಳಿಸ್ಬಿಟ್ಟಿದ್ದ ನೋಡಿ. ಹೀಗಾಗಿ ಇದರಿಂದ ಮನನೊಂದ ರಕ್ಷಿತಾಳ ಕುಟುಂಬ ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾಗಿದೆ. ಉಲ್ಲಾಸ್ ಬಂಧಿಸುವವರೆಗೂ ಶವ ಬಿಡಲ್ಲ. ಮರಣೋತ್ತರ ಪರೀಕ್ಷೆಗೆ ಗ್ರಾಮಸ್ಥರ ಅಡ್ಡಿ. ಉಲ್ಲಾಸ್ ಗೌಡ ಕಿರುಕುಳಕ್ಕೆ ಬೇಸತ್ತು ಒಂದೇ ಮನೆಯ 3 ಆತ್ಮಹತ್ಯೆ ಮಾಡಿಕೊಂಡಿದ್ರು. ಹೀಗಾಗಿ ಗ್ರಾಮಸ್ಥರು ಉಲ್ಲಾಸ್ನನ್ನ ಬಂಧಿಸಿ ನಂತರ ಶವಗಳನ್ನ ಮರಣೋತ್ತರ ಪರೀಕ್ಷೆಗೆ ತೆಗೆದುಕೊಂಡು ಹೋಗುವಂತೆ ಹಠ ಹಿಡಿದ್ರು. ಅಲ್ಲದೆ ಡಿವೈಎಸ್ಪಿ ಧರ್ಮೇಂದ್ರ ಅವರು ಉಲ್ಲಾಸ್ ಗೌಡ ಬಂಧಿಸುವ ಭರವಸೆ ನೀಡಿದಾಗಲೇ ಶವಗಳನ್ನ ಗ್ರಾಮಸ್ಥರು ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡಲು ಒಪ್ಪಿದ್ರು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗ್ಲಿ ರಕ್ಷಿತಾ ಮದುವೆಯಾಗಿ ಮದುಮಗಳಾಗಿರ್ತಿದ್ಲೇನೋ. ಆದ್ರೆ ಆಪ್ತನೆಂದು ನಂಬಿದವನೇ ಈ ರೀತಿ ಮೋಸ ಮಾಡ್ತಾನೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ನೋಡಿ. ಬಿಗ್ ಟಿವಿ ಕರ್ನಾಟಕ, ಮೈಸೂರು.